ಉಡುಪಿಯಲ್ಲಿ ಅಪ್ಪ ಮಗ ಸೇರ್ಕೊಂಡು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಸ್ ಅನ್ನ ಸೇಲ್ ಮಾಡಿದ್ದಾರೆ. ಆ ನಂತರ ತಾವು ಸೇಲ್ ಮಾಡಿರುವಂತ ಬಸ್ ಅನ್ನ ಕದ್ದು ತಗೊಂಡು ಬಂದಿದ್ದಾರೆ, ವಾಪಸ್ ಕದ್ದು ತಗೊಂಡು ಬಂದಿದ್ದಾರೆ. ಸೆಕೆಂಡ್ ಹ್ಯಾಂಡ್ ಬಸ್ ಅನ್ನ ಖರೀದಿ ಮಾಡಿದಂತ ಉದ್ಯಮಿ ಕಕ್ಕಾಬಿಕ್ಕಿಯಾಗಿದ್ದಾನೆ. ಉಡುಪಿ ಜಿಲ್ಲೆ ಕಾಪುವಿನಲ್ಲಿ ತಂದೆ ಹಾಗೆ ಮಗನ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ತುಮಕೂರಿನ ಕೊರಟಗೆರೆಯ ಸೈಯದ್ ಬಸ್ ಅನ್ನ ಖರೀದಿಸಿರುವಂತಹ ವ್ಯಕ್ತಿ ಕಾಪುವಿನ ಸಮೀರ್ ಮಾಲೀಕತ್ವದ ಬಳಿ ಬಸ್ ಖರೀದಿಸಿದ್ರು. ವಾಲ್ಎಕ್ಸ್ ನಲ್ಲಿ ನೋಡಿ ಬಸ್ ಖರೀದಿಗೆ ಕಾಪುವಿಗೆ ಸೈಯದ್ ಬರ್ತಾರೆ. ಮಗ ಸಿದ್ದಿಕ್ ಸ್ನೇಹಿತ ಜಾವೇದ್ ಜೊತೆಗೆ ಕಾಪುವಿಗೆ ಹೋಗಿದ್ರು. 9,50,000 ನೀಡಿ ಬಸ್ ಅನ್ನ ಖರೀದಿ ಕೂಡ ಮಾಡ್ತಾರೆ. ಸೈಯದ್ ಗೌಸ್ 2017ನೇ ಮಾಡೆಲ್ನ ಬಸ್ ಇದು. ಅದನ್ನ ತುಮಕೂರಿಗೆ ತಗೊಂಡು ಬರ್ತಾರೆ. ತುಮಕೂರಿನಲ್ಲಿ ಬಸ್ ಅನ್ನ ಸಮೀರ್ ಅಬ್ದುಲ್ ಕಳವು ಮಾಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಇದೇ ಬಸ್ ತಾವೇ ಸೇಲ್ ಮಾಡಿ ಆಮೇಲೆ ಯಾರು ತಗೊಂಡು ಹೋಗಿದಾರೋ ಅವರಿಂದ ಮತ್ತೆ ಕದ್ಕೊಂಡು ಬರೋದು. ತಂದೆ ಮಗನ ವಿರುದ್ಧವಾಗಿ ಇದೀಗ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಬಸ್ ಉದ್ಯಮಿ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಸಮೀರ್ ಹಾಗೆ ಅಬ್ದುಲ್ ಖಾದರ್ ವಿರುದ್ಧ ಇದೀಗ ಪ್ರಕರಣ ದಾಖಲಾಗಿದೆ. ತಂದೆ ಮಗನ ಪ್ಲಾನ್ ನೋಡಿ, ಮೊದಲು ಮಾರ್ತಾರೆ, ವಾಲ್ಎಕ್ಸ್ ನಲ್ಲಿ ಹಾಕ್ತಾರೆ, ಇಷ್ಟು ಬೆಲೆಯದ್ದು ಅಂತ ಹೇಳ್ತಾರೆ. 2017ನೇ ಮಾಡೆಲ್ನ ಬಸ್ ಇದು. 9 ಲಕ್ಷಕ್ಕೂ ಅಧಿಕ ಹಣವನ್ನ ಕೊಟ್ಟು ಬಂದು ಖರೀದಿ ಮಾಡಿರ್ತಾರೆ. ತಗೊಂಡು ಹೋದ್ರೆ ಬಸ್ಸನ್ನ ಹೀಗೆ ತಂದೆ ಮಗ ವಾಪಸ್ ಬಂದು ಕದ್ಕೊಂಡು ಹೋಗಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಿಸಿಟಿವಿ ಫುಟೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪಡೆದುಕೊಂಡಿರೋರಿಗೆ ಮತ್ತೆ ತಲೆನೋವಾಗ್ತಾ ಇತ್ತು, ಏನಾಗಿದೆ ಪರ್ಚೇಸ್ ಮಾಡಿರುವಂತಹ ಬಸ್ಗೆ ಅಂತ.